ಕರ್ಮಿಗೊಂದು ಚಿಂತೆ, ನನಗೆ ಎನ್ನ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ವಲ್ಲ ಸೆರಗ ಬಿಡು ಮರುಳೆ, ನಿನಗೆ ಚೆನ್ನಮಲ್ಲಿಕಾರ್ಜುನ ದೇವ ಒಲಿವನು ಒಲಿಯನೆಂಬ ಚಿಂತೆ ಅಂತ. ಇದೇ ಚಿಂತೆಯಲ್ಲಿದ್ದವಳಲ್ವಾ ಅಲ್ವಾ? ನನಗೆ ಚೆನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ, ಅವನನ್ನು ಬಿಟ್ಟರೆ ಯಾರು ಇಲ್ಲ ಅನ್ನೋಕೆ, ಯಾರು ಇಲ್ಲ. ಆತ್ಮ ಸಂಘಾತಕ್ಕೆ ಅವನೇ, ಅವನನ್ನು ಬಿಟ್ಟರೆ ನಾನು ಯಾರನ್ನೂ ನಾನು ನೋಡುವುದಿಲ್ಲ ಅಂತ ಹೇಳಿದ್ರು, ಯಾರನ್ನೂ ನಾನು ಪ್ರೀತಿ ಮಾಡೋದಿಲ್ಲ ಅಂತ ಹೇಳಿದ್ರು ನನ್ನ ತಾಯಿ. ಅಷ್ಟೇ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳನ್ನ ಕೇಳಲು, ಅಳಿ ಸಂಕುಳವೇ ಮಾಮರವೇ ಕೋಗಿಲೆಯೇ ಬೆಳದಿಂಗಳೇ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನನ ಕಂಡಿರೆ ನೀವು ಹೇಳಿ ಅಂತಲೂ ಕೇಳುದು. ಎಲ್ಲಿಂದ? ಉಡುತಡಿಯನ್ನು ಬಿಟ್ಟು ಕೌಶಿಕನ ಅರಮನೆಗೆ ಹೋಗಿ ಗುರುಲಿಂಗ ದೇವರ ಅನುಗ್ರಹವನ್ನು ಪಡೆದು ಕಾಡಿನಲ್ಲೆಲ್ಲ ಸುತ್ತಾಡಿ ಕೊನೆಗೆ ಕಲ್ಯಾಣಕ್ಕೆ ಬಂದು ಕಿನ್ನರಿ ಬ್ರಹ್ಮಯ್ಯನ ಜೊತೆಯಲ್ಲಿ ಪರೀಕ್ಷೆ ಮುಗಿಸಿಕೊಂಡು ಪ್ರಭುದೇವರ ಮುಂದೆ ಬಂದು ನಿಂತಾಗ ಪ್ರಭುದೇವರು ಕೇಳುತ್ತಾರೆ, ನೀನು ಎದಕ್ಕಾಗಿ ಬಂದಿದ್ಯಾ ಅಂತ ಕೇಳಿದ್ರೆ, ನಾನು ಚೆನ್ನಮಲ್ಲಿಕಾರ್ಜುನ ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳಬೇಕಿತ್ತಲ್ಲ ಅಲ್ವಾ? ಅದನ್ನೇ ಬಯಸಿದವಳಲ್ಲ ಅವಳು. ಎಲ್ಲಿ ನೋಡಿದ್ರು ನನಗೆ ಚೆನ್ನಮಲ್ಲಿಕಾರ್ಜುನ ಬಿಟ್ಟರೆ ಮಿಕ್ಕಿದ ಪುರುಷರೆಲ್ಲರ ನನಗೆ ಬೇಡ ಅಂತ ಹೇಳಿದಂತ ನನ್ನ ತಾಯಿ ಮನೆಯನ್ನ ಬಿಟ್ಟು ಲಿಂಗವನ್ನ ಹಿಡಿದುಕೊಂಡು ಅವನನ್ನೇ ನನ್ನ ಆರಾಧ್ಯ ದೈವ ಗಂಡ ಗಂಡರಿಗೆಲ್ಲ ಹೆಣ್ಣಿನಾಗಿ ಆಳುವ ಜಗದ ಗಂಡ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿದವಳು. ಆದ್ರೆ ಅನುಭಾವ ಮಂಟಪಕ್ಕೆ ಬಂದ ನಂತರ, ಕಿನ್ನರಿ ಬ್ರಹ್ಮಯ್ಯನ ಜೊತೆಯಲ್ಲಿ ಪರೀಕ್ಷೆ ಮುಗಿದ ನಂತರ ಮಹಾದೇವಿ ಪ್ರಭುದೇವರು ನೀನು ಎದಕ್ಕಾಗಿ ಬಂದಿದ್ಯಾ ಅಂತ ಕೇಳಿದ್ರೆ, ನಾನು ಚೆನ್ನಮಲ್ಲಿಕಾರ್ಜುನ ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳಬೇಕೋ ಬೇಡೋ? ಪ್ಲೇಟೇ ಚೇಂಜ್ ಮಾಡಿ ಬಿಡ್ತಾಳೆ ನಮ್ಮ ನೋಡಿ. ಎಷ್ಟು ಹುಷಾರ್, ಎಷ್ಟು ಹುಷಾರ್ ಗಮನಿಸಬೇಕು. ನೀನು ಎದಕ್ಕಾಗಿ ಬಂದಿದ್ಯಾ ಅಂತ ಕೇಳಿದ್ರೆ, ನಾನು ಚೆನ್ನಮಲ್ಲಿಕಾರ್ಜುನ ನೋಡೋದಕ್ಕೆ ಬಂದಿದ್ದೀನಿ ಅಂತ ಹೇಳೋದಿಲ್ಲ ಪ್ರಭುದೇವರ ಹತ್ರ. ಪ್ರಭು, ನಾನು ಎದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ಹಾಡುವುದು, ಪಾಡುವುದು, ಕೇಳುವುದು, ಸರಸ ಸಮ್ಮೇಳನವಾಗಿರುವುದು, ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರಬೇಕು ಪ್ರಭುವೇ. ಎಷ್ಟು ಯೂನಿವರ್ಸಲ್ ಟ್ರೂತ್ ಹೇಳ್ತಾಳೆ ನಮ್ಮ ಗೊತ್ತಿತ್ತು. ಶ್ರೀಶೈಲದಲ್ಲಿ ಭ್ರಮರಾಂಬಿಕೆ ಇದ್ದಾಳೆ, ನನಗೇನ್ ಜಾಗ ಅಲ್ವಾ? ಶ್ರೀಶೈಲದ ಭ್ರಮರಾಂಬಿಕೆ ನನಗೆ ಅವಶ್ಯಕತೆ ಇಲ್ಲ, ಅಲ್ಲಿ ಭ್ರಮರಾಂಬಿಕೆ ಇದ್ದಾಳ. ಹೌದು, ನಾನು ಇಲ್ಲಿ ಎದಕ್ಕಾಗಿ ಬಂದಿದ್ದೇನೆ ಹೇಳ್ಬೋದಿತ್ತು. ನಾನು ಚೆನ್ನಮಲ್ಲಿಕಾರ್ಜುನಕ್ಕೆ ಬಂದಿದ್ದೇನೆ, ನಾನು ಮುಕ್ತಿಯನ್ನು ಪಡೆಯೋದಕ್ಕೆ ಬಂದಿದ್ದೇನೆ, ನಾನು ಅವನ ಜೊತೆಯಲ್ಲಿ ಸಮರಸದಿಂದ ಇರಲಿಕ್ಕೆ ಬಂದಿದ್ದೇನೆ ಹೇಳ್ಬೋದಿತ್ತಲ್ಲ. ಪ್ರಭು ಕೇಳಿದ ಕೂಡಲೇ ಹೇಳೋದು, ಇಲ್ಲ ಪ್ರಭು, ನಾನು ಎದಕ್ಕಾಗಿ ಬಂದಿದ್ದೇನೆ, ಹಾಡುವುದು, ಪಾಡುವುದು, ಕೇಳುವುದು, ಸರಸ ಸಮ್ಮೇಳನವಾಗಿರ್ಬೋದು. ವಾ, ಸರಸ ಸಮ್ಮೇಳನವಾಗಿರ್ಬೋದು, ನೀ ಕೊಟ್ಟ ಆಯುಷ್ಯವನ್ನು. ಇದು ನೋಡಿ, ಈ ಶಬ್ದ ಇದೆಯಲ್ಲ, ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿದೆ. ಈ ವಚನ ಅರ್ಥ ಆದ್ರೆ ಅಕ್ಕ ಮಹಾದೇವಿನೂ ಅರ್ಥ ಆಗ್ತಾಳೆ, ಪ್ರವಚನನೂ ಅರ್ಥ ಆಗ್ತದೆ, ಬದುಕರ್ಥ ಆಗ್ತದೆ. ನಾವು ಎದಕ್ಕೆ ಬಂದಿದ್ದೀವಿ? ಐ ಆಮ್ ನೆವರ್ ಬಾರ್ನ್, ಐ ಆಮ್ ನೆವರ್ ಡೆತ್, ವಿಸಿಟೆಡ್ ಇಟ್. ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲ. ಜನನವಾದರೆ ಪಾದೋದಕ ಪ್ರಸಾದವ ಕುಂಬುವೆ, ಮರಣವಾದರೆ ನಿಮ್ಮ ಶ್ರೀಪಾದದಲ್ಲಿದೆ. ಭಾವನದ ವೃಕ್ಷ ಅಡವಿ ಒಳಗಿದ್ದರೆ, ಊರೊಳಗಿದ್ದರೆ ಅದರ ಪರಿಮಳ ಬಿಟ್ಟಿದ್ದೆ ಏಕೋ ಭಾವನ. ಮನುಷ್ಯನಿಗೆ ಈ ಜಗತ್ತಿನಲ್ಲಿ ದೇವರು ಕೊಟ್ಟಿರುವ ದೊಡ್ಡ 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 ಕೊಡುಗೆ ಏನು ಅಂತಂದ್ರೆ, ದೊಡ್ಡ ಕೊಡುಗೆ ಅಂದ್ರೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಆಸ್ತಿ ಯಾವುದು ಅಂದ್ರೆ ಸಮಯ, ಟೈಮ್. ಟೈಮ್ ಆಸ್ತಿ ದೊಡ್ಡದಲ್ಲ, ದೇವರು ಕೊಟ್ಟಿರುವ ಸಮಯ. ನೀ ಕೊಟ್ಟಿರುವ ಸಮಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರಬೇಕು ಪ್ರಭುವೇ. ಇಷ್ಟು ಅತಿ ಅದ್ಭುತವಾದ ಈ ವಚನ ಅಂದ್ರೆ ನನಗೆ ಯಾವತ್ತೂ ಸಹ ಮಹಾದೇವಿ ಮೇಲೆ ಬಹಳ ಪ್ರೀತಿ ಬರೋದು. ಮಹಾದೇವಿ ಯಾಕೆ ಹೀಗೆ ಅಂತ ಬಂದು ಕೊನೆಗೆ, ಇಲ್ಲ ನಾನು ಇಲ್ಲಿ ಹಾಡ್ಲಿಕ್ಕೆ ಬಂದಿದ್ದೀನಿ, ನೋಡ್ಲಿಕ್ಕೆ ಬಂದಿದ್ದೀನಿ, ಕೇಳಲಿಕ್ಕೆ ಬಂದಿದ್ದೀನಿ, ಮಾತನಾಡ್ಲಿಕ್ಕೆ ಬಂದಿದ್ದೀನಿ, ಲಿಂಗ ಸಖಿಗಳ ಜೊತೆಯಲ್ಲಿ ಸಮಯವನ್ನು ಕಳೀಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳಲ್ಲ, ಅಬ್ಬಾ ದೊಡ್ಡದು.
ನಾನು ಚನ್ನಮಲ್ಲಿಕಾರ್ಜುನ್ ತೋರಿಸ್ತೀನಿ ಅಂತ ಯಾರು ಹೇಳಿದ್ದೇನೆ ಇಲ್ಲ. ನಾವಿಲ್ಲಿ ಮರ್ತ್ಯಕ್ಕೆ ಬಂದವರು ಇದನ್ನು ಗಮನಿಸಬೇಕು. ನಾವು ಈ ಮರ್ತ್ಯಕ್ಕೆ ಬಂದವರು ನಾವು ಬಹಳ ಚೆನ್ನಾಗಿ ಗಮನಿಸಬೇಕು. ನಾವೆಲ್ಲರೂ ಈ ಮರ್ತ್ಯಕ್ಕೆ ನಾವು ಬಂದವರೆಲ್ಲರೂ ಸಮಯವನ್ನು ಬಹಳ ಚೆನ್ನಾಗಿ ತಂದಿಟ್ಕೊಳ್ಬೇಕು. ಈ ಜಗತ್ತಿನಲ್ಲಿ ದೇವರು ಕೊಟ್ಟಿರುವಂತಹ ಮನುಷ್ಯನಿಗೆ ದೊಡ್ಡ ದೊಡ್ಡ ಕೊಡುಗೆ, ದೊಡ್ಡ ಆಸ್ತಿ ಅಂದರೆ ಟೈಮ್, ಸಮಯ. ಆ ಸಮಯವನ್ನು ಬಹಳ ಚೆನ್ನಾಗಿ ಗೌರವದಿಂದ ಪ್ರೀತಿಸಬೇಕು. ಜಗತ್ತಿನಲ್ಲಿ ಬಸವಣ್ಣ ಒಬ್ಬರೇ ನಮಗೆ ಸಮಯದ ಕಲ್ಪನೆಯನ್ನು ಹೇಳಿದರು. ಸಮಯ ಹಾಳು ಮಾಡಬೇಕು. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿಂದ ಸತಿಸುತ್ತರು ತಮ್ಮ ತಮಗೆ ತಿಳಿದಂತೆ ಹರಿದು ಹಂಚಿ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಧರ್ಮ ಅಂದ್ರೆ ಇನ್ನೇನು ಅಲ್ಲ, ನಮ್ಮನ್ನ ನಾವು ಅರಿತುಕೊಳ್ಳುವುದು, ನಮ್ಮನ್ನ ನಾವು ತಿಳಿದುಕೊಳ್ಳುವುದು, ನಮ್ಮ ಜೀವನವನ್ನ ಈ ಮಧ್ಯಲೋಕದಲ್ಲಿ ಅನುಭವಿಸಿ, ಜೀವನವನ್ನು ಅನುಭವಿಸೋದು. ಮಧ್ಯಲೋಕದಲ್ಲಿ ಜೀವನ ಅನುಭವಿಸ್ಲಿಕ್ಕೆ ಬಂದಿದ್ದೀವಲ್ರಿ. ಇಲ್ಲಿ ಎದಕ್ಕೆ ಬಂದಿರೋದು? ನಾವು ಎದಕ್ಕೆ ಬಂದೀವ್ರಿ? ಎದಕ್ಕೆ ಬಂದೀವಿ? ಜೀವನ ಅನುಭವಿಸ್ಲಿಕ್ಕೆ ಬಂದವರು. ಅದನ್ನು ಬಿಟ್ಟು ಬಂಧನದೊಳಗೆ ಸಿಕ್ಕಾಕೊಂಡಿದ್ದೀವಿ, ಕಂದಕದೊಳಗೆ ಸಿಕ್ಕಾಕೊಂಡಿದ್ದೀವಿ, ಹಿಂಸೆ ಒಳಗೆ ಸಿಕ್ಕಾಕೊಂಡಿದ್ದೀವಿ, ಸಂಶಯದೊಳಗೆ ಸಿಕ್ಕಾಕೊಂಡಿದ್ದೀವಿ, ಸಂಶಯದೊಳಗೆ ಸಿಕ್ಕಾಕೊಂಡಿದ್ದೀವಿ. ಒಬ್ಬರದು ನೋಡಿ ಒಬ್ಬರು ಬದುಕುವುದು. ಅದಕ್ಕೆ ನಾನು ಮೊನ್ನೆ ಒಂದು ಮಾತಾಡಿದೆ. ಯಾರೋ ಹೇಳುದು, ನಾವು ಪೂಜೆ ಮಾಡಿದ್ರೆ ದೇವರು ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ. ಅಲ್ಲ, ಪೂಜೆ ಮಾಡಿದಾನೆ ಅಂತಂದ್ರೆ ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂತಂದ್ರೆ ಜಗತ್ತಿನಲ್ಲಿ ದೇವರು ನಮಗೆ ಕಷ್ಟಕ್ಕೆ ಪರಿಹಾರ ಅಲ್ಲ. ದೇವರು ಕಷ್ಟಕ್ಕೆ ಪರಿಹಾರ ಆಗಿದ್ರೆ ಜಗತ್ತಿನಲ್ಲಿ ಯಾರಿಗೂ ಕಷ್ಟ ಇರ್ತಿರ್ಲಿಲ್ಲ. ಆದರೆ ದೇವರು ಕೊಟ್ಟಿರುವ ಬುದ್ಧಿಯನ್ನು ಬಳಸಿಕೊಂಡು ನಾವು ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಬೇಕನ್ನತಕ್ಕಂಥ ತಿಳುವಳಿಕೆ ನಮಗೆಲ್ಲರಿಗೂ ಬರಬೇಕಾಗಿದೆ. ನಾವೆಲ್ಲರೂ ಸಿಕ್ಕಾಕೊಂಡಿದ್ದೇವೆ. ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ ಶರಣರು. ಅದರಿಂದ ಹೊರಗಡೆ ಬನ್ನಿ. ನೀವು ಇರುವುದು ಎಷ್ಟು ದಿವಸ? ನಾವು ಎಷ್ಟು ದಿವಸ ಇರಬಲ್ಲೆವು ಈ ಸೃಷ್ಟಿಯ ಒಳಗಡೆ? ನಾವೆಲ್ಲರೂ ಎಷ್ಟು ದಿವಸ ಈ ಸಮಾಜದ ಒಳಗಡೆ ಇರ್ತೇವೆ? ನಾವು 50 ವರ್ಷ ಬದುಕು, 50 ಮುಗಿದ ಮೇಲೆ ಮುಗೀತು ನೋಡಿ. ಮೊದಲು ಯಾರನ್ನಾದ್ರೂ ಭೇಟಿ ಆಗೋದಕ್ಕೆ ನೀವು ಚೆನ್ನಾಗಿದ್ದೀರಿ ಅಂದ್ರೆ ನಾವು ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಿ. ಮೊದಲು ಮನೆ ಹೇಗಿದ್ದೀರಿ, ಹೆಂಡತಿ ಮಕ್ಕಳು ಹೇಗಿದ್ದಾರೆ ಅಂತ ಮೊದಲು ಕೇಳ್ತಿದ್ರು. ಈಗ ಹಂಗಲ್ಲ. ಯಾರನ್ನಾದ್ರೂ ಭೇಟಿ ಆದ್ರೆ ನಿಮ್ ಶುಗರ್ ಹೆಂಗೈತ್ರಿ, ನಿಮ್ ಬಿಪಿ ನಾನು ಏನ್ ಹೇಳ್ತೀನಿ, ಈಗ ಏನ್ ಕೇಳ್ತಾ ಇದಾರೆ ಹೇಳ್ರಿ? ನಿಮ್ ಶುಗರ್ ಹೆಂಗೈತೆ, ಬಿಪಿ ಅಂದ್ರೆ ಮನುಷ್ಯ ರೋಗದ ಗೂಡಾಗಿದ್ದಾನೆ. ಮನುಷ್ಯ ರೋಗಕ್ಕೆ ತುತ್ತಾಗಿದ್ದಾನೆ. ದೇಹವು ರೋಗಕ್ಕೆ ತುತ್ತಾಗಿದೆ, ಮನಸ್ಸು ರೋಗಕ್ಕೆ ತುತ್ತಾಗಿದೆ, ಭಾವನೆಗಳೆಲ್ಲವೂ ಸಂಶಯ ರೀತಿಯಲ್ಲಿ ಬದುಕ್ತಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ನಮ್ಮನ್ನ ಶರಣರು ಹೀಗೆ ಕೈ ಬೀಸಿ ಕರೀತಾರೆ. ಹೀಗೆ ಕೈ ಬೀಸಿ ಕರೀತಾರೆ ಶರಣರು. ಆನೆ ಕೆಸರು ಬಿತ್ತೊಡೆ ತನ್ನ ಭುಜಬಲದಿಂದ ಹೇಳಬಹುದಲ್ಲದೆ ಮತ್ತಾವ ಬಲದಿಂದ ಹೇಳಬಹುದು ಹೇಳಬಹುದೇ? ಒಂದು ವಚನ ಹೀಗೆ ತಿಳಿಸ್ತದೆ. ಪ್ರವಚನ ನಮ್ಮನ್ನ ಕಷ್ಟ ಕಾಲದಿಂದ ಎದ್ದೇಳಿಸ್ತದೆ. ಅದಕ್ಕೆ ಮನುಷ್ಯನಿಗೆ ಮುಖ್ಯವಾಗಿ ಮಹಾತ್ಮರಿ ಜಗತ್ತಿನಲ್ಲಿ ಬೋಧನೆಗಳನ್ನು ಕೊಡುವುದು. ನಾವಿದನ್ನು ಸರಳವಾಗಿ ತಿಳಿದುಕೊಳ್ಳೋದಕ್ಕೆ ಬರುವುದಿಲ್ಲ. ನನಗೆ 55 ವರ್ಷ ತುಂಬಿತು. ಹೇಳ್ತಾನೇ ಇದ್ದೇನೆ. ನನಗೆ ಬೇಸರ ಆಗಿಲ್ಲ. ಯಾಕೆ ಬೇಸರ ಆಗಿಲ್ಲ ಅಂದ್ರೆ, ನಾನು ಎಂದು ಪ್ರವಚನ ನಿಲ್ಲಿಸ್ತೇನೆ ಅಂದು ನಾನು ರೋಗಕ್ಕೆ ತುತ್ತಾಗುತ್ತೇನೆ. ಎಲ್ಲಿಯವರೆಗೆ ನಾನು ಹೇಳ್ತಾ ಇರ್ತೀನಿ ಅಲ್ಲಿಯವರೆಗೆ ನಾನು ಆರೋಗ್ಯವಾಗಿರುತ್ತೇನೆ ಅಂತಕ್ಕಂಥ ಅಲ್ಲಿವರೆಗೆ ನಾನು. ಹಾಗಾಗಿ ನೀವೆಲ್ಲರೂ ಸಹ ನಾನು ಏನು ವಿನಂತಿಸಿಕೊಳ್ತೇನೆ ಅಂದ್ರೆ, ನಾವು ತಿಳಿದಿದ್ದೇವೆ, ನಾವು ನೋಡಿದ್ದೇವೆ. ಇಲ್ಲ, ನಾವು ತಿಳಿದು ಇಲ್ಲ, ನಾವು ಪ್ರಯತ್ನದಲ್ಲಿದ್ದೇವೆ, ಪ್ರಯತ್ನದ ದಾರಿಯಲ್ಲಿದ್ದೇವೆ. ಅದಕ್ಕಾಗಿ ಬಸವಣ್ಣನವರು ಎಂದೆಂದೂ ಸಹ ನಾನು ದೊಡ್ಡವನು ಅಂತ ಹೇಳಿಲ್ಲ. ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರು, ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಎನಗಿದೇ ದಿವ್ಯ ಕೂಡಲ ಸಂಗಮ ದೇವ. ಸಾಲುಗಳು ನಮಗೆ ಧರ್ಮವಾಗಿ ಪರಿವರ್ತನೆ ಹೊಂದಬೇಕು. ಸಾಲುಗಳು ನಮ್ಮ ಜೀವನದಲ್ಲಿ ಜ್ಞಾನವಾಗಿ ಪರಿವರ್ತನೆ ಹೊಂದಬೇಕು. ಸೃಷ್ಟಿಯ ಪ್ರಕಾರ ದೇಹ ತಪ್ಪಾಗಬಹುದು, ಸೃಷ್ಟಿಯ ಪ್ರಕಾರ ದೇಹದಲ್ಲಿ ಎಲ್ಲವೂ ಶಕ್ತಿ ಕಳೆದುಕೊಳ್ಳಬಹುದು. ಆದರೆ ಮನಸ್ಸು ಮಾತ್ರ ಯಾವತ್ತೂ ಸಹ ಯೌವನವಾಗಿರುತ್ತದೆ.
ಆಗಿರ್ತದೆ, ಮನಸ್ಸು ಯಾವಾಗಲೂ ಎವರ್ಗ್ರೀನ್ ಆಗಿರ್ತದೆ, ಮನಸ್ಸು ಯಾವಾಗಲೂ ಸಹ ಪ್ರಫುಲ್ಲತೆಯಿಂದಾಗಿರ್ತದೆ, ಮನಸ್ಸು ಯಾವಾಗಲೂ ಸಹ ನಮ್ಮ ಜೀವನದಲ್ಲಿ ಎಲ್ಲವನ್ನ ತೆಗೆದುಕೊಂಡು ಕೊಡಬಲ್ಲ ಶಕ್ತಿ ಮನಸ್ಸಿಗಿದೆ ಅನ್ನತಕ್ಕಂಥ ತೆಗೆದುಕೊಳ್ಬೇಕು. ಅದಕ್ಕಾಗಿ ಈ ಜಗತ್ತಿನಲ್ಲಿ ಮಹಾತ್ಮರು ಬೋಧನೆಯನ್ನು ಎದಕ್ಕೆ ಮಾಡೋದಂದ್ರೆ ಮನಸ್ಸಿಗೆ ಬೋಧನೆ ಮಾಡಿದ್ರೆ ಹೊರತು ದೇಹಕ್ಕಲ್ಲ. ಮನಸ್ಸಿನ ಮುಖಾಂತರ ದೇಹ ಪರಿವರ್ತನೆ, ಮನಸ್ಸಿನ ಮುಖಾಂತರ ಭಾವಕ್ಕೆ ಪರಿವರ್ತನೆ, ಮನಸ್ಸಿನ ಮುಖಾಂತರ ಎಲ್ಲವನ್ನು ಪಡೆದುಕೊಳ್ಳಬೇಕಂತಕ್ಕಂಥದ್ದನ್ನು ತಿಳಿಸುವುದು. ದಯಮಾಡಿ ಪ್ರವಚನ ಕೇಳುವವರು ಈ ಮೊಬೈಲ್ ಅನ್ನು ಆನ್ ಮಾಡಬೇಕು, ಆಫಾರ ಮಾಡಬೇಕು, ಇಲ್ಲ ನಮ್ಮನ್ನ ಕೇಳಬೇಕು. ಒಂದು ಕಾಮನ್ ಸೆನ್ಸ್ ಇಟ್ಕೋಬೇಕು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರವಚನ ಅಂದ್ರೆ ಒಂದು ಪ್ರಸಾದ ಅಷ್ಟೇ. ನೀನು ತಿಳಿದುಕೊಳ್ಬೇಡಿ, ನಾವು ಕೇಳಿದ್ದೇವೆ ನಾವು ಇನ್ನೊಂದ್ಸಲ ಕೇಳಬಹುದು, ಇಲ್ಲ, ಕೇಳ್ತಾನೇ ದಿನಕ್ಕೆ ಗಿಡಕ್ಕೆ ದಿನಾ ನೀರು ಹಾಕಬೇಕು. ಅಂದ್ರೆ ಗಿಡ ಬಾಡಿ ಹೋಗ್ತದೆ, ಗಿಡಕ್ಕೆ ನೀರು ಹಾಕಲಿಲ್ಲ ಅಂದ್ರೆ ಗಿಡ ಹೊರಟೋಗ್ತದೆ. ಹಾಗೆ ಶರೀರ ಅನ್ನತಕ್ಕಂಥ ಗಿಡಕ್ಕೆ ಮಹಾತ್ಮನ ಸಂತರ ಆ ಬೋಧನೆಯ ಜ್ಞಾನಾಮೃತದ ನೀರು ಪ್ರತಿದಿನ ಎರಿತಾ ಇದ್ರೆ ಮಾತ್ರ ಈ ಸಸ್ಯವು ಬಹಳ ಚೆನ್ನಾಗಿ ಬದುಕ್ತದೆ ಅನ್ನತಕ್ಕಂಥದನ್ನು ಕಾಣಬೇಕಾಗಿರ್ತಕ್ಕಂಥದ್ದು. ಈ ಸಸ್ಯವು ಹಾಗಾಗಿ ಶರಣರ ದರ್ಶನ ಅಂದ್ರೆ ಇನ್ನೇನು ಅಲ್ಲ, ಅದು ಶರಣ. ಅದು ವ್ಯಾಖ್ಯಾನದಲ್ಲಿ ಮಾಡಬಹುದು, ಪದಗಳಲ್ಲಿ ಮಾಡಬಹುದು, ನಿಘಂಟಿನಲ್ಲಿ ಮಾಡಬಹುದು, ಅದೇನು ದೊಡ್ಡಲ್ಲ. ಶರ ಅಂದ್ರೆ ಬಾಣ, ನಾ ಅಂದ್ರೆ ತಾಗಿಸಲಾರಲ್ಪಡೋದು, ಇಂತಹ ಶಬ್ದಗಳ ಆಧಾರದ ಮೇಲೆ ಶರಣ ಅಂದ್ರೆ ಏನು? ಶರಣ ಅಂದ್ರೆ ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ಇಷ್ಟೇ. ಶರಣ ಅಂದ್ರೆ ಇನ್ನೇನು ಅಲ್ಲ, ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ಇಲ್ಲಿ ನಮ್ಗೆ ನುಡಿದಂತೆ ನಡೆಯಕ್ಕಾಗಲ್ಲ, ಎಷ್ಟು ನಡೆದಿದ್ದೀವಿ ಅಷ್ಟು ಸಾಕು. ನಾವೆಲ್ಲರೂ ಮಹಾತ್ಮರಾಗ್ಲಿಕ್ಕೆ ಬರೋದಿಲ್ಲ, ಪರ್ಸೆಂಟೇಜ್ ಪ್ರಕಾರ ಬದುಕೋಣ. 100 ಆಗ್ಲಿಕ್ಕೆ ಬರೋದಿಲ್ಲ, ನಾವೆಲ್ಲರೂ ಶರಣರಾಗ್ಲಿಕ್ಕೆ ಬರೋಕ್ಕಾಗುತ್ತೆ. ಒಬ್ಬರು 60% ಇರ್ತಾರೆ, ಒಬ್ರು 80% ಇರ್ತಾರೆ, ಒಬ್ರು 75% ಇರ್ತಾರೆ, ಒಬ್ರು 60% ಇರ್ತಾರೆ, ಒಬ್ರು 35% ಇರ್ತಾರೆ, ಒಬ್ರು ಜಸ್ಟ್ ಪಾಸ್ ಆಗಿರ್ತಾರೆ, ಕೆಲವರು ಪಾಸ್ ಆಗೇ ಇರೋದಿಲ್ಲ, ಸುಮ್ಮನೆ ಕಾಪಿ ಮಾಡ್ಕೊತಾನೆ ನೋಡ್ತಾ ಇರ್ತಾರೆ, ಸುಮ್ಮನೆ ಓದ್ಬಿಡೋದು ಅಷ್ಟೇ. ಬಹಳ ಬಹಳ ಬದುಕನ್ನು ಬಹಳ ಚೆನ್ನಾಗಿ ಅನುಭವಿಸೋದಕ್ಕಾಗಿ ಯಾರು ಹೆದರಬೇಡಿ, ನಾವ್ಯಾರು ಪಾಪಿಗಳಲ್ಲ. ಇದು ಮೊದಲು ನಿಮ್ಮ ಭಾವನೆ ಹೋಗಬೇಕು. ನಾವ್ಯಾರು ಕರ್ಮ ಮಾಡಿದವರಲ್ಲ, ಇದು ನಮ್ಮ ಹೃದಯದಲ್ಲಿ ಮೊದಲು ಹೋಗಬೇಕು. ನಾವ್ಯಾರು ಈ ಸಮಾಜದ ಒಳಗಡೆ ಅಪ್ಲಿಕೇಶನ್ ಹಾಕಿಲ್ಲ, ಇಲ್ಲೇ ಹುಟ್ಟಬೇಕು, ಹೀಗೆ ಬದುಕಬೇಕು, ಹೀಗೆ ಇರಬೇಕು ಅಂತ ಅಪ್ಲಿಕೇಶನ್ ಹಾಕಿದವರಲ್ಲ ನಾವ್ಯಾರು. ಸಹಜವಾಗಿ ಹುಟ್ಟಿದ್ದೇವೆ, ಸಹಜವಾಗಿ ಬೆಳೆದಿದ್ದೇವೆ, ಸಹಜವಾಗಿ ಇರ್ತೇವೆ, ಸಹಜವಾಗಿ ಹೋಗ್ತೇವೆ. ಚಿಂತೆ ಬಿಡಿ, ಎಲ್ಲರೂ ಚಿಂತೆ ಬಿಡಿ, ಎಲ್ಲರೂ ಬಿಡಿ. ಮೊದಲು ಬಿಡಿ. ಇವತ್ತು ಹೋಗಿ ನಿಮ್ಮ ಮನೆಯ ಒಳಗಡೆ ಎಲ್ಲರೂ ಕೂತ್ಕೊಳ್ಳಿ, ಬೀರಲ್ಲಿರೋ ಬಂಗಾರನೆಲ್ಲ ತೆಗೆದು ಹೊರಗಡೆ ಇಡ್ರಿ, ಆ ಬೆಳ್ಳಿ ಸಾಮಾನು ಇಡ್ರಿ, ಆ ಬಾಟ್ಲಿ ಬಿಲ್ವಾರನು ಇಡ್ರಿ, ವಜ್ರ ವೈಡೂರ್ಯನು ಇಡ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಇಡ್ರಿ. ಇದು ನಂದಲ್ಲ, ಇದು ನಿಜಗುಣ ನಂದು ಸ್ವಾಮಿ ಅಂದ್ರಿ ನೋಡೋಣ. ನಾನು ಮುಂದೆ ಸುಮ್ಮನೆ ಕುಂತಿರಿ ಏನ್ ಹೇಳ್ತಾರ ಅಂತ ಕೇಳಿ ನಿಮ್ಮನ್ನ ಹೋಗ್ರಿ, ಇವತ್ತು ಹೋಗ್ರಿ ನೀವು ನೋಡೋಣ. ಪ್ರಸಾದ ತಂದು ಕೊಟ್ಟಿರ್ತಾರೆ, ನಮ್ಗೆ ಬೇಕಾದಂಗೆ ಪ್ರಸಾದ ತಂದು ಕೊಟ್ಟಿರ್ತಾರೆ. ಹೋಳಿಗೆ ತಂದು ಕೊಟ್ಟಿರ್ತಾರೆ, ಊಟ ತಂದು ಕೊಟ್ಟಿರ್ತಾರೆ, ಬಜ್ಜಿ ತಂದು ಕೊಟ್ಟಿರ್ತಾರೆ, ಎಲ್ಲ ತಂದು ಕೊಟ್ಟಿರ್ತಾರೆ. ಪಾತ್ರೆ ಗೀತ್ರೆ ಬೇಕಾದಷ್ಟು ಶ್ರೀಮಂತರು ಎಲ್ಲ ಸಾಮಾನು ಕೊಟ್ಟಿರ್ತೀವಿ. ಪಾಪ ಹುಡುಗರು ಒಂದು ಸಣ್ಣ ತುಪ್ಪದ ಗಿಂಡಿ ಬಿಟ್ಟಿರ್ತಾರೆ. ಒಂದು ವಾರ ಬಿಟ್ಟು ನಮ್ದು ತುಪ್ಪದ ಗಿಂಡಿಯಲ್ಲೇ ಬಿಟ್ಟಿರ್ತೀವಿ. ಏನ್ ಬಿಟ್ಟಿವಿ ಅಂತಾರ, ನಿಮಗ ಸ್ವಾಮಿಗಳಿಗೆ ಪ್ರಸಾದ ಕೊಟ್ಟಿದ್ದಾಗ ತುಪ್ಪದ ಗಿಂಡಿ ಬಿಡಕ್ಕಾಗಲ್ಲ. ಏನ್ ಬಿಡಕ್ಕಾಗಲ್ಲ? ತುಪ್ಪದ ಏನು ಜೀವನದ ಅರ್ಥ, ಏನಿದೆ ಪ್ರಪಂಚ, ಏನಿದೆ ಜೀವನದ ಧಾಳಾಧಾಳಿ. ಒಂದು ಬಿಡ್ರಿ ನೋಡೋಣ, ಬಿಡ್ರಿ. ನಾನು 3 ಪ್ರವಚನ ಮಾಡ್ತಿದ್ದೆ. ಒಂದು ಹೆಣ್ಮಗಳು ಅಂತ ಪ್ರವಚನ ಕುಂತಾಳ, 10 ಸಲ ಕೈ ಹಿಂಗೆ ಮಾಡಾಕತ್ತಾಳ, ಹಿಂಗಂತಾಳ, ನನ್ನ ನೋಡ್ತಾಳ, ಹಿಂಗಂತಾಳ, ಹಿಂಗ ನನ್ನ ನೋಡ್ತಾಳ. ಪ್ರವಚನ ಬಂದ್ಮೇಲೆ ಕೇಳಿ, ಯಾಕವ ಕೈನ ಹಂಗೆ ಮಾಡಾಕತ್ತೆ? ಇಲ್ರಿ, ಪಕ್ಕದಾಗ ಚಪ್ಪಲಿ ಬಿಟ್ಟಿದೆ ಯಾರೋ.
ಬಿಡಿ ನೋಡೋಣ ನೋಡೋಣ ನೋಡೋಣ. ಏನ್ ಬಿಟ್ಟಿದ್ದೀರಿ? ಏನ್ ಬಿಟ್ಟಿದ್ದೀರಿ? ಏನು ಬಿಟ್ಟಿದ್ದೀರಿ? ಏನ್ ಬಿಡ್ಲಿಕ್ಕೆ ಸಾಧ್ಯ? ಏನ್ ಬಿಡ್ಲಿಕ್ಕೆ ಸಾಧ್ಯ? ಏನ್ ಬಿಡ್ಲಿಕ್ಕೆ ಸಾಧ್ಯ ಇದೆ? ನಮ್ಮ ಕೈಯಲ್ಲಿ ಏನ್ ಬಿಡ್ಲಿಕ್ಕೆ ಸಾಧ್ಯ ಇದೆ ಹೇಳ್ರಿ ನೋಡೋಣ. ನಮ್ಮ ಕೈಯಲ್ಲಿ ನಾವು ಹಾಕಿರುವ ಚಪ್ಪಲಿ ನಮ್ಮ ಕೈಯಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇಡೀ ಎಲ್ಲವನ್ನು ತೆಗೆದು ಈ ಕಾಯ ನಿನಗರ್ಪಿತವಾದ ಬಳಿಕ ಈ ಕಾಯ ನಾಯಿ ತಿಂದರೇನು ನರಿ ತಿಂದರೇನು ಚೆನ್ನಮಲ್ಲಿಕಾರ್ಜುನ. ಈ ಕಾಯ ನಿನಗರ್ಪಿತವಾದ ಬಳಿಕ ಈ ಕಾಯ ನಾಯಿ ತಿಂದರೇನು ನರಿ ತಿಂದರೇನು? ಇದು ಹೇಗಿದ್ದರೇನು? ಹೇಗಿದ್ದರೇನು? ಇನ್ನು ಶರಣರ ದರ್ಶನ ಎಷ್ಟು ಸುಲಭ ನೋಡಿ. ಶರಣರು ಯಾಕೆ ನೋಡಿರ್ಬೋದು ಈ ದರ್ಶನವನ್ನ? ಹೀಗೆ ಸುಮ್ಮನೆ ಯಾರೋ ಬಂದು ಪ್ರಸಾದ ಹೀಗೆ ಕೈನ ಹಾಕಿದ್ರೆ ಕೆಳಗೆ ಬಿದ್ದರೆ ನಾಯಿ ಬಂದು ತಗೊಂಡ್ರೆ, ಮಹಾದೇವಿ ನಾವಾಗಿದ್ರೆ ನಾಯಿ ಏನಾದರೂ ಒಂದು ಮನೆ ಮುಂದೆ ಒಂದು ರೊಟ್ಟಿ ತಗೊಂಡ್ರೆ ಬಡಿಗೆ ತಗೊಂಡು ಹೋಗ್ತೀವಿ. ಆದ್ರೆ ಮಹಾದೇವಿ ಕೆಳಗೆ ಬಿದ್ದ ಪ್ರಸಾದ ನಾಯಿ ಬಂದು ಬಾಯಿ ಹಾಕಿದ್ರೆ ಮನೆ ಮನೆ ಬೇಡುವಂತೆ ಮಾಡಯ್ಯ, ಬೇಡಿದರೆ ಇಕ್ಕುವಂತೆ ಮಾಡಯ್ಯ, ಇಕ್ಕಿದರೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದರೆ ನಾ ಎತ್ತಿಕೊಳ್ಳುವ ಮುನ್ನ ಶುನಿ ಎತ್ತಿಕೊಳ್ಳುವೆ ಮಾಡಯ್ಯ ಚೆನ್ನಮಲ್ಲಿಕಾರ್ಜುನ ದೇವ. ಶರಣ ದರ್ಶನ ಏನ್ ದರ್ಶನ? ಶರಣರ ದರ್ಶನ. ಕೆಳಗೆ ಬಿದ್ದಿತ್ತು ಪ್ರಸಾದ ತಗೋಬೇಕು ಅಂತ ಹೋದ್ರೆ ನಾಯಿ ಬಾಯಿ ಹಾಕು, ಹೊಡಿಲಿಲ್ಲ, ತಗೊಂಡು ಹೋಗೋದು ಅಲ್ವಾ? ಮನೆಯ ಒಳಗಡೆ ನಾವು ಶರಣರ ದರ್ಶನ ಮಾಡ್ತೀವಿ. ಹೇಗೆ? ಬೆಳಿಗ್ಗೆ ವಾಕಿಂಗ್ ಹೋಗಿರ್ತೀವಿ, ಬೆಳಿಗ್ಗೆ ವಾಕಿಂಗ್ ಹೋಗಿರ್ತೀವಿ, ಆ ಕಡೆ ಬರೋಕ್ ಮಂದಿ ಕಾಂಕೊಂಡು ಹೂಕಿಟ್ಕೊಂಡು ಲಿಂಗ ಹಿಂಗಿಟ್ಬಿಡ್ತೀವಿ ಶರಣರ ದರ್ಶನ. ನಮ್ದು ಯಾವ ದರ್ಶನ ಅಲ್ವಾ? ಏನಾಗಿದ್ದೀವಿ? ಎಲ್ಲಿದ್ದೀವಿ? ಅದು ಅವರಿಗೆ ಮಾತ್ರ ಸಾಧ್ಯ. ಅದು ಈ ಜಗತ್ತಿನಲ್ಲಿ ಶರಣರು ಶರಣರಾಗಿ ಬದುಕಿ ಹೋದರು. ಇದು ಸತ್ತವರ ಕಥೆಯಲ್ಲ, ಇದು ಸತ್ತವರ ಕಥೆಯಲ್ಲ. ಇದು ಶರಣರು ಸತ್ತವರಲ್ಲ, ಅವರು ಇದು ಸತ್ತವರ ಕಥೆಯಲ್ಲ. ಶರಣರು ಈ ಜಗತ್ತಿನಲ್ಲಿ ಮರ್ತ್ಯಕ್ಕೆ ಬಂದಿರೋದೇ ಬಹಳ ಅಪರೂಪವಾದುದು. ಈ ಮರ್ತ್ಯವನ್ನೇ ಮಹಾಮನೆ ಮಾಡಿದವರು, ಈ ಮರ್ತ್ಯಲೋಕವನ್ನೇ ಜಗತ್ತಿಗೆ ಮಹಾಮನೆ ಮಾಡಿದವರು ಶರಣರು. ಅರಿವಿನ ಬೆಳಕನ್ನು ನೀಡಿದವರು ಶರಣರು. ಬಸವಣ್ಣನವರು ಎದಕ್ಕಾಗಿ ಹುಟ್ಟಿ ಬಂದರು? ಯಾವ ಕಾರಣಕ್ಕಾಗಿ ಬಂದರು ಬಸವಣ್ಣನವರು? ನಾವು ನೀವು ಹೇಳೋದಲ್ಲ, ಅಕ್ಕ ಮಹಾದೇವನೇ ಕೇಳದೆ ಹೇಳ್ತಾರೆ. ಈ ಜಗತ್ತಿಗೆ ಬಸವಣ್ಣ ಎದಕ್ಕಾಗಿ ಹುಟ್ಟಿ ಬಂದ? ಶಿವ ಶಿವ ಆದಿ ಅನಾದಿಗಳೆಂಬೆರಳಿಲ್ಲದ ನಿರವಯ ಶಿವ, ನಿಮ್ಮ ನಿಜಮನಾದಯ್ಯ ಬಲ್ಲರು. ವೇದಗಳಿಗೆ ವೇದ್ಯನು, ಶಸ್ತ್ರಗಳಿಗೆ ಸಾಧ್ಯನು, ಪುರಾಣ ಜಗತ್ಯನು, ಆಗಮಕ್ಕೆ ಗೋಚರನು, ತರ್ಕಕ್ಕೆ ವಾಮನಾತೀತವಾಗಿಪ್ಪ ಪರಶಿವಲಿಂಗವನು. ಕೆಲವರು ಸಕಲನೆಂಬರು, ಕೆಲವರು ನಿಷ್ಕಲನೆಂಬರು. ಈ ಬಗೆಯ ಭಾವದಿಂದ ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ಕಾಲ, ದಕ್ಷ, ದೇವ, ಮಾನವ, ಮಾನವರೆಲ್ಲರೂ ಕಾಣಲರಿಯದೆ ಭವಭಾರಿಗಳಾಗಿ ಹೋದರು. ಈ ಪರಿಯಲ್ಲಿ ಭವಭಾರಿಗಳಾಗಿ ಹೋಗಬಾರದೆಂದು ನಮ್ಮ ಸಂಗನ ಬಸವಣ್ಣ ಜಗದಿತ್ಯರ್ಥಕ್ಕಾಗಿ ಮರ್ತ್ಯಕ್ಕವತರಿಸಿದ ನೋಡ. ನಾವು ಬಂದಿದ್ದೀವಿ ನಿಜಗುಣಾಸ್ವಾಮಿ. ನಾವು ಶರಣ ದರ್ಶನ ಹೇಳಕತ್ತೀವಿ. ಪ್ರವಚನಕ್ಕೆ ಕರ್ಕೊಂಡು ಬರುವಾಗ ಕೂಡಸನ್ ಕೇಳ್ತೀವಿ, ಬಿಸ್ಲರಿ ವಾಟರ್ ಆಗಿತ್ತು ಏನ್ರಿ? ನಾವು ಶರಣ ದರ್ಶನನೇ ಹೇಳ್ತಾರದು. ಬಿಸ್ಲರಿ ವಾಟರ್ ಆಗಿತ್ತು ಅಂತ ಕೇಳ್ತೀವಿ. ಅಕ್ಕ ಮಹಾದೇವಿ ಹೇಳಿದ್ರು ತೃಷೆಯ ಅಂದರೆ ಕೆರೆ. ಮಾಡ್ರನ್ ಸ್ವಾಮೀಜಿ, ಮಾಡ್ರನ್ ಸ್ವಾಮೀಜಿ ಹೇಳಬಹುದು ಪರ್ಸೆಂಟೇಜ್ ಅಷ್ಟೇ. 100 ಇಲ್ಲ ನಿಜಗುಣಾಂಶ%. ಇದನ್ನ ನಾವು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅಲ್ಲಿವರೆಗೂ ನಮಗೆ ರಿಯಾಲಿಟಿ ಬರೋದಿಲ್ಲ. ಸುಮ್ಮನೆ ಡಾಂಬಿಕ ಜೀವನ ಮಾಡಬಾರ್ದು. ಮನುಷ್ಯ ಡಂಬಾಚಾರದ ಜೀವನ ಮಾಡಬಾರ್ದು. ಶರಣರು ಯಾವತ್ತೂ ಸಹ ನೇರ, ಶರಣರು ಯಾವಾಗಲೂ ಸಹ ನಡೆ ಶುಚಿತ್ವದಲ್ಲಿ 5 ಶುಚಿತ್ವ ಇದೆ. ತನು ಶುಚಿತ್ವ, ಮನ ಶುಚಿತ್ವ, ಭಾವ ಶುಚಿತ್ವ, ನಡೆ ಶುಚಿತ್ವ, ನುಡಿ ಶುಚಿತ್ವ. 5 ಶುಚಿತ್ವ. ನಾವು ಅದನ್ನ ನಮ್ಮ ಜೀವನದಲ್ಲಿ ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗೋದಷ್ಟೇ ಹೊರತು ಇನ್ನೇನಿರೋದಿಲ್ಲ ಈ ಜಗತ್ತಿನಲ್ಲಿ. ನೀವೆಲ್ಲರೂ ಬಸವಣ್ಣ ಹಾಕಿ ಬಸವೇಶ್ವರ ಮಹಾರಾಜ್ ಜೈ, ಬಸವಣ್ಣ ಬೆಳೀತಾನೆ.
ನಾವು ತಿಳ್ಕೊಂಡಿವಿ. ನಮ್ಮ ತಲೆ ಒಳಗೆ ಬಸವೇಶ್ವರ ಮಹಾರಾಜ್ ಕಿ ಜೈ, ಬಸವೇಶ್ವರ ಮಹಾರಾಜ್ ಕಿ ಜೈ ಅಂತಿದ್ರು. ಯಾವುದೋ ಒಂದು ಪಾರ್ಟಿ ಒಳಗಡೆ ಕಾಂಗ್ರೆಸ್ ಪಾರ್ಟಿ ಜೈ ಅಂತ ಎಲ್ಲರೂ ಕಾಂಗ್ರೆಸ್ ಪಾರ್ಟಿ ಜೈ ಜೈ ಅಂತಿದ್ರು. ಒಬ್ಬ ನನ್ನ ಕೈ ಕೈ ಅಂತ ನಮ್ಮ ಬಾಕಲ್ ಸಿಕ್ಕಾಕೊಂಡಿದ್ದ. ಈ ಜಗತ್ತಿನಲ್ಲಿ ನಾವು ಒಬ್ಬರು ಕೈ ಸಿಕ್ಕಾಪ ಮತ್ತೇನೋ ಕಾಂಗ್ರೆಸ್ ಪಾರ್ಟಿ ಎಲೆಕ್ಷನ್ಗೆ ಬಂದ ತಿಳ್ಕೊಂಡಿರಿ. ಉದಾಹರಣೆ ಹೇಳಿ ನಾನು ತಲೆ ಅಲ್ಲಿಗೆ ಹೋಗಿಬಿಡ್ತದ್ರಿ ನೆಟ್ ವೀಕ್ ಮೈಂಡೆಡ್ ನೋಡ್ರಿ. ನಿಮ್ಮದು ಬಹಳ ಜನ ನನ್ನ ಮೊನ್ನೆ ಹೋಗಿ ಕೇಳಿದೆ, ಎಜುಕೇಟೆಡ್ ಇನ್ ಅನ್ಎಜುಕೇಟೆಡ್. ಎಜುಕೇಟ್ ಅಂದ್ರೆ ಏನು, ಅನ್ಎಜುಕೇಟೆಡ್ ಅಂದ್ರೆ ಏನು ಅಂತ. ಎಜುಕೇಟೆಡ್ ಅಂದ್ರೆ ಅಕ್ಷರ ಪಡೆದವರು, ಅನ್ಎಜುಕೇಟೆಡ್ ಅಂದ್ರೆ ಅವ್ರಿಗೇನು ಅಕ್ಷರ ಗೊತ್ತಿಲ್ಲ. ಹೋಗೋ ಮಾರಾಯ, ನಮ್ಮವ್ವ 8 ಆಡ್ದಾಳ, ಒಂದು ಶಾಲೆಗೆ ಹೋಗಿಲ್ಲ, 8 ಮಕ್ಕಳನ್ನ IAS IPS ಮಾಡೋಳಂತ ಎಜುಕೇಟೆಡ್. ಜಗತ್ತಿನಲ್ಲಿ ಮನುಷ್ಯನಿಗೆ ಅರಿವಿನ ಪ್ರಜ್ಞೆ ಕೊಡದೆ ಸುಮ್ಮನೆ ತಿಳ್ಕೊಳ್ಬೇಕಷ್ಟೇ, ಹೆಚ್ಚು ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ಬಂದು ಕುಂತಿದ್ರಲ್ಲ, ಸುಮ್ಮನೆ ಆರಾಮಾಗಿ ಕೂತ್ಕೊಳ್ರಿ, ಚೆನ್ನಾಗಿ ಕೇಳ್ರಿ, ಮುಗಿದ ಮೇಲೆ ಸೀದಾ ಹೋಗ್ರಿ. ಮಾಂತೇಶ್ ಸರ್ಕಲ್ ಹತ್ರ ಈ ಕಡೆ ಚೂರು ದಾಟಿ ಈ ಕಡೆ ಸರ್ಕಲ್ ಹತ್ರ ಪಾರ್ಕ್ ಹತ್ರ ಹೋಗಿ ಚಲೋ ಪಾನಿಪುರಿ ಸಿಗುತ್ತೆ ತಿನ್ರಿ, ಒಂದಿಷ್ಟು ಐಸ್ ಕ್ರೀಮ್ ತಿನ್ರಿ. ನಿಜಗುಣ ಸ್ವಾಮಿ ಏನ್ ಹೇಳಿದ್ರು ಗೊತ್ತಿಲ್ಲ, ಐಸ್ ಕ್ರೀಮ್ ಅಷ್ಟೇ ಗೊತ್ತಿಲ್ಲ. ನೋಡಿ, ಮನುಷ್ಯ ಪ್ರಾಣಿ ಇದ್ದಾನೆ ಹೊರತು ಏನೂ ಇಲ್ಲ. ಮನುಷ್ಯ ಏನಿದ್ದಾನೆ? ಪ್ರಾಣಿ. ಮನುಷ್ಯ ಅನಿಮಲ್, ಮನುಷ್ಯ ಒಂದು ಪ್ರಾಣಿ. ಜಗತ್ತಿನಲ್ಲಿ ಪ್ರಾಣಿ ಎಂತಹ ಪ್ರಾಣಿ? ಅರಿವುಳ್ಳ ಪ್ರಾಣಿ ಅಷ್ಟೆ. ತಿಳಿಯುತ್ತದೆ, ತಿಳಿಯಲ್ಪಡುತ್ತದೆ, ತಿಳಿಸಲ್ಪಡುತ್ತದೆ, ಆದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದರಲ್ಲಿ ಸೋಲು. ತನ್ನನ್ನು ತಾನು ತಿಳಿದುಕೊಳ್ಳುವುದಲ್ಲಿ ಸೋಲುತ್ತದೆ. ಎಲ್ಲವನ್ನರಿತು ಬಲವೇನಯ್ಯ ತನ್ನ ತಾನರಿಯದನಕ್ಕ. ತನ್ನಲ್ಲಿ ಅರಿವು ಸಯವಾದ ಬಳಿಕ ಅನ್ಯರಸರುಂಟೆ, ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ, ತನ್ನೊಳಗಿರುವ ನಿಲುವನ್ನು ಕಾಣದೆ ಕೆಟ್ಟರು ನೋಡ ಚೆನ್ನಮಲ್ಲಿಕಾರ್ಜುನ ದೇವ. ಏನ್ ಈ ವಚನಗಳು? ಶರಣರ ದರ್ಶನ ಅಂದ್ರೆ ಏನದು? ಒಂದೊಂದು ಸಾಲು ನಮ್ಮನ್ನು ಹೀಗೆ ಒಳಗೆ ತಗೊಂಡು ನಿಲ್ಲಿಸ್ತದ, ಹೀಗೆ ನಿಲ್ಲಿಸ್ತದೆ. ಈ ನಿಲ್ಲಿಸ್ತದಲ್ಲ, ಈ ಶರಣರ ದರ್ಶನವೇ ಅತಿ ಅದ್ಭುತವಾದ ದರ್ಶನ. ಹಾಗಾಗಿ ನಮ್ಮ ಪ್ರವಚನ ಇದೆಯಲ್ಲ, ಇದು ನಾವು ಕೇಳಿದ್ದೀವಿ ಅನ್ನತಕ್ಕಂಥ ಭಾವ ನಿಮಗಿರಬಾರ್ದು, ಹೇಳ್ತಾ ಇದ್ದೀವಿ ಅನ್ನತಕ್ಕಂಥ ಭಾವ ನಮಗಿರಬಾರ್ದು. ನೀವ್ಯಾರಾದ್ರೂ ಹೇಳೋರಿದ್ರೆ ಇಲ್ಲಿ ಒಂದು ಕುತ್ಕೊಂಡು ನೀವು ಹೇಳಿದ್ರೆ ನಾವು ಅಲ್ಲಿ ಕುತ್ಕೊಂಡು ಕೇಳ್ತೀವಿ, ಮುಗಿದೋಯ್ತು. ವ್ಯತ್ಯಾಸ ಈ ಜಗತ್ತಿನಲ್ಲಿ ಯಾರು ದೊಡ್ಡವರಿಲ್ಲ, ದೇವರೊಬ್ಬನೇ. ಜಗತ್ತಿನಲ್ಲಿ ಯಾರು ದೊಡ್ಡವರಿಲ್ಲ, ದೇವರೊಬ್ಬನೇ ದೊಡ್ಡವನು. ದೇವರಿಗೆ ಮಾತ್ರ ನಾವು ಈ ಜಗತ್ತಿನಲ್ಲಿ ಬದುಕಬೇಕಾಗ್ತದೆ. ಅದಕ್ಕಾಗಿ ಬಸವಣ್ಣ ಹೇಳಿದ, ಶಿರ ಹರಿದು ನೆಲಕ್ಕೆ ಅಡ್ಡೆ ಬಿಟ್ಟರು, ನಾಲಿಗೆ ಕೂಡಲಾ ಸಂಘ ಶರಣೆಯನ್ನು ತಿಳಿದಿತ್ತಯ್ಯ. ವಾಹ್! ಶರಣರ ದರ್ಶನ ಮಾಡ್ಕೋಬೇಕಾದ್ರೆ ಒಂದೊಂದು ವಚನ ಸಾಲಿನಲ್ಲಿ ವಚನಗಳು ಹಾಗೆ ಬಂದಿಲ್ಲ ಸ್ವಾಮಿ. ಜಗತ್ತಿನಲ್ಲಿ ಎಲ್ಲ ದರ್ಶನಗಳು ಬೇರೆ. ಅದ್ವೈತ ದರ್ಶನ ಬೇರೆ, ವಿಶಿಷ್ಟ ಅದ್ವೈತ ದರ್ಶನ ಬೇರೆ, ದ್ವೈತ ಮತದ ದರ್ಶನ ಬೇರೆ, ಕುರಾನಿನ ದರ್ಶನ ಬೇರೆ. ಕುರಾನಿನ ದರ್ಶನ ಬೇರೆ, ಜೀಸಸ್ನ ದರ್ಶನ ಬೇರೆ, ಸಾಕ್ರಟಿಸ್ನ ದರ್ಶನ ಬೇರೆ, ಲೆನಿನಿನ ದರ್ಶನ ಬೇರೆ. ಶರಣರ ದರ್ಶನ ವಿಭಿನ್ನವಾದ ದರ್ಶನ ಇದೆ. ವಿಭಿನ್ನವಾದ ದರ್ಶನ. ಹೌದು, ಹೇಗೆ ವಿಭಿನ್ನ? ಜಗತ್ತಿನಲ್ಲಿ ಬಹಳ ದೊಡ್ಡ ವಿಭಿನ್ನವನ್ನ ಇಟ್ಟು ಇಸ್ಲಾಂ ಧರ್ಮ ಹೇಳಿತು, ದೇವರನ್ನು ಒಲಿಸಿಕೊಳ್ಳಬೇಕಾದರೆ ನಿನಗೆ ಪ್ರಾರ್ಥನೆ ಒಂದೇ ಸಾಧನದ ಮೂಲ ಅಂತ ಹೇಳಿತು. ಕ್ರೈಸ್ತ ಧರ್ಮ ಅಂತ ಹೇಳಿತು, ದೇವರನ್ನು ನೀನು ಒಲಿಸಿಕೊಳ್ಳಬೇಕಾದರೆ ನಿನ್ನ ಕರುಣೆ, ನಿನ್ನ ಪ್ರೇಮ, ನಿನ್ನ ಸೇವೆಯೇ ಬಹಳ ಮೂಲ ಅಂತ ಹೇಳಿತು. ಶಂಕರಾಚಾರ್ಯರು ಬಂದರು, ದೇವರನ್ನು ಹೊಂದಿಕೊಳ್ಳಬೇಕಾದ್ರೆ ಜ್ಞಾನವೊಂದೇ ಸಾಧನ ಅಂತ ಹೇಳಿದ್ರು. ಮಧ್ವಾಚಾರ್ಯರು ಬಂದರು, ದೇವರನ್ನು ನೀನು ಕಾಣಬೇಕಾದ್ರೆ ಭಕ್ತಿ ಮಾರ್ಗವೇ ನಿನಗೆ ಸಾಧನ ಅಂತ ಹೇಳಿದ್ರು. ರಾಮಾನುಜಾಚಾರ್ಯರು ಬಂದರು, ದೇವರನ್ನು ಒಲಿಸಿಕೊಳ್ಳಬೇಕಾದ್ರೆ ನಾಮಸ್ಮರಣೆಯೇ ಅಂತ ಹೇಳಿದ್ರು. ಶರಣರ ಹತ್ರ ಬಂದು ಕೇಳಿದ್ರು, ಯಾರು ದೇವರು ನಡೆಸಿಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರು. ದೇವ್ರು ನಡೆಸ್ಕೊಳ್ಬೇಕಾದ್ರೆ ಏನು ಮಾಡಬೇಡಪ್ಪ, ಪ್ರಾರ್ಥನೆ, ಪೂಜೆ ಯಾವುದೂ ಸಹ ಮುಖ್ಯ ಅಲ್ಲ. ಅದು ಕೇವಲ ವರ್ಷ ರಿಲಿಜಿಯಸ್ಸು. ನೀನು ಮಾಡುವಂತ ಸತ್ಯಶುದ್ಧ ಕಾಯಕವೇ ನಿನಗೆ ಕೈಲಾಸವಾಗಲಿ ಅನ್ನತಕ್ಕಂಥ ಸೂತ್ರ. ಎಂತಹ ಫಿಲಾಸಫಿ ಇರ್ಬೋದು ವಿಚಾರ ಮಾಡ್ರಿ. ಧರ್ಮಗಳಲ್ಲಿ ವಿಭಿನ್ನವಾದ ಧರ್ಮಗಳಲ್ಲಿ ವಿಭಿನ್ನವಾಗಿ ಧರ್ಮವನ್ನು ಪ್ರತಿಪಾದನೆ ಮಾಡಿದರು ಶರಣರು. ಒಬ್ಬರು ಹೇಳಿದ್ರು, ಧರ್ಮ ಅಂದರೆ ಪ್ರಾರ್ಥನೆ, ಕರುಣೆ,
ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್. ಏನು ಅಂತ ಕೇಳಿದ್ರು ಜನರು. ಏನು ಧರ್ಮ ಅಂದ್ರೆ ಏನು? ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್. ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕು ಅಂದ್ರೆ ಅನ್ನ, ಅರಿವು, ಆಶ್ರಯ, ಔಷಧ. ಇದು 5 ಬೇಕು ಅಂದ್ರು ಶಿವಪಂಚಾಯತಗಳು. ಈ 5 ಬೇಕಂದ್ರೆ ಏನಂದ್ರು? ದುಡ್ಡು ಬೇಕು. ದುಡ್ಡು ಬೇಕಂದ್ರೆ ನೀನು ಮಾಡುವ ಕಾಯಕ ಕೈಲಾಸ, ದುಡ್ಡದ ಹಣದಿಂದ ಇದು ಬರುತ್ತೆ ಹೊರತೀನಿ ಯಾವುದು ಬರಲ್ಲ ಅಂತೇಳಿ ಈ ಜಗತ್ತಿನಲ್ಲಿ ಶ್ರಮ ವರ್ಗದ ದುಡಿಮೆಗೆ ವಿವರಿಗೆ ಧರ್ಮವನ್ನ ಕಟ್ಟಿದವರು ಯಾರಾದ್ರೂ ಇದ್ರೆ ಅದು ಬಸವಣ್ಣ ಒಬ್ಬನೇ. ಕಾಣದೇ ಇರುವ ಲೋಕದಲ್ಲಿರುವ ದೇವರಿಗೆ ಧರ್ಮವನ್ನ ಕೊಟ್ಟವನ್ನ ಕಟ್ಟಿದವರಲ್ಲ ಬಸವಾದಿ ಪ್ರಮತರು. ಕಾಣದೇ ಇರುವ ಕೈಲಾಸದಲ್ಲಿ ಕಾಣುವಂತಹ ಕಲ್ಪನಾ ಲೋಕಕ್ಕೆ ಹೋದವರಲ್ಲ ಬಸವಾದಿ ಪ್ರಮತರು. ದೇಹವನ್ನ ದೇವಾಲಯ ಮಾಡಿಕೊಳ್ಳುವ ಪರಿಸ್ಥಿತಿಗೆ ಬಂದವರಲ್ಲ ಅವರು, ದೇಹವನ್ನೇ ದೇವಾಲಯ ಮಾಡಿದವರು. ಏನ್ರಿ ಏನು? ನನಗೊಂದೊಂದು ಸಲ ಶರಣ ಧರ್ಮವನ್ನು ನೆನೆಸ್ಕೊಂಡ್ಬಿಟ್ರೆ ಹೊಟ್ಟೆ ಉರಿತು. ಎಷ್ಟು ರಿಯಾಲಿಟಿ ಶೋಗೆ ಬಂದರು, ಎಷ್ಟು ರಿಯಾಲಿಟಿ ಬದುಕಿಗೆ ಬಂದರು, ಯಾವ ರೀತಿಯಲ್ಲಿ ಬದುಕನ್ನು ಕಟ್ಟಿಸಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟ ಬಸವಣ್ಣ ನಮಗೆ. ನಾನು ಅದನ್ನೇ ಹೇಳ್ತಾ ಇರ್ತೇನೆ, ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವಿಲ್ಲ. ಬಸವಣ್ಣನವರಿಗೆ ವೇದ ಗೊತ್ತಿತ್ತು, ಆಗಮ ಗೊತ್ತಿತ್ತು, ಪುರಾಣ ಗೊತ್ತಿತ್ತು, ಶಾಸ್ತ್ರ ಗೊತ್ತಿತ್ತು, ಎಲ್ಲವೂ ಗೊತ್ತಿತ್ತು ಬಸವಣ್ಣನವರಿಗೆ. ಬಸವಣ್ಣನವರಿಗೆ ತಿಳಿಯಲಾರದನ್ನು ಯಾವುದೂ ಇಲ್ಲ. ಕರ್ಣಿಕರಾಗಿದ್ರು, ದಂಡನಾಯಕರಾಗಿದ್ರು, ಪ್ರಧಾನಮಂತ್ರಿ ಆಗಿದ್ರು. ಅದಕ್ಕಾಗಿ ಜೆ.ಎಸ್.ಸುಂದರಪ್ಪನವರು ಬರೆದು, ಇರಬಹುದು ನಿನಗಿಂತ ದೊಡ್ಡವರ ಮೇಲೇರಿ ಬಯಲಾದವು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ಯುಗ ಪುರುಷರು, ಇರಬಹುದು ನಿನಗಿಂತ ದೊಡ್ಡ ಅನುಭವ ಸಂಸ್ಥಾಪಕರು, ಆದರೆ ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿ. ಏನ್ ಬಸವಣ್ಣ? ಬಸವಣ್ಣ ಅಂದ್ರೆ ಏನು? ಒಂದು ಜಾತಿಗೆ ಸೀಮಿತವಾದವರೇ, ಒಂದು ಧರ್ಮಕ್ಕೆ ಸೀಮಿತವಾದವರೇ, ಒಂದು ಸಮುದಾಯಕ್ಕೆ ಸೀಮಿತವಾದವರೇ. ಏನು ಕಟ್ಟಿದ್ರು ಬಸವಣ್ಣನ? ಶರಣ ಸಾಮ್ರಾಜ್ಯ ಏನು? ಎಂತೆಂಥವರು ಶರಣರು ಬಂದರು, ಎಲ್ಲೆಲ್ಲಿಂದ ಬಂದರು ಶರಣರು. ಕಾಶ್ಮೀರದಿಂದ ಬಂದರು, ಕನ್ಯಾಕುಮಾರಿಯಿಂದ ಬಂದರು, ಒಡಿಶಾದಿಂದ ಬಂದರು, ಅಫ್ಘಾನಿಸ್ತಾನದಿಂದ ಬಂದರು. ಹೀಗೆ ತುಂಬಿತು ಅನುಭವ ಮಂಟಪದಲ್ಲಿ ಶರಣರು. ಹೀಗೆ ಬಂದು ನಿಂತರು. 280 ಕೋಟಿ ಸಮುದಾಯ, 280 ಕೋಟಿ ವಚನ ಸಾಹಿತ್ಯ ನಿರ್ಮಾಣ ಮಾಡಿದ್ರು. ಇಡೀ ಅಖಂಡ ಭಾರತವನ್ನು ಸುತ್ತಿ ಬಂದಂತಹ ಪ್ರಭುದೇವರು, ನಾಗಪಂಥದಲ್ಲಿ ಹುಟ್ಟಿದಂತಹ ಪ್ರಭುದೇವರು, ನಾಗವಾಸಾಧಿಪತಿಯಾದಂತಹ ಪ್ರಭುದೇವರು ನೇಪಾಳದವರೆಗೆ ಹೋಗಿ ಬರ್ತಾರೆ. ಕೊನೆಗೆ ಕಲ್ಯಾಣಕ್ಕೆ ಬಂದು ಬಸವಣ್ಣನವನ್ನ ನೋಡಿದ ಮೇಲೆ ಅದ್ವೈತವನ್ನು ನುಡಿದು ಅಹಂಕಾರಿಯಾದೆ, ಬ್ರಹ್ಮವನ್ನು ನುಡಿದು ಭ್ರಮಿತನಾದೆ, ಶೂನ್ಯವನ್ನು ನುಡಿದು ಸುಖ ದುಃಖಕ್ಕೆ ಒಳಗಾದನೆಯ ಆ ಸಂಗದ ಬಸವಣ್ಣನ ಸಾನ್ನಿಧ್ಯದಿಂದ ಸಂಪರ್ತನಾದನೆಯ. ಏನಿರಬಹುದು ಅವರು? ನಾನು ಉತ್ಪ್ರೇಕ್ಷೆ ಮಾಡೋದಿಲ್ಲ, ಸೆಂಟಿಮೆಂಟಲ್ ಮಾತಾಡೋದಿಲ್ಲ. ನಮಗೆ ಬಸವಣ್ಣ ಅರ್ಥ ಆಗ್ಲಿಲ್ಲ. ಯಾರು ಬಸವಣ್ಣ ನಮ್ಗೆ ಯಾರು ಅರ್ಥ ಆಗ್ಲಿಲ್ಲ. ನೋಡ್ರಿ, ಪ್ರಭುದೇವರು ಎಂಥವರು? ಸಾಮಾನ್ಯವಾದವರಲ್ಲ. ಎಂಥವರು ಪ್ರಭುದೇವರು? ಗೋರಕ್ಷ ಕಲಾಪನನ್ನು ಎದುರಿಸಿ ಬರ್ತಾರೆ, ನಿಮಿಷದಿಂದ ಲಿಂಗ ಪಡೆದುಕೊಳ್ತಾರೆ. ನಾಥಪಂಥದ ಸಿದ್ದರಾಮನನ್ನ ಹೀಗೆ ತೆಗೆದುಕೊಂಡು ಬರ್ತಾರೆ. ಬಾ ಇಲ್ಲಿ, ನೋಡ್ತೀಯ ಕಲ್ಯಾಣವನ್ನ, ಈಗ ಬಂದು ನೋಡು, ಏನು ಕೆರೆ ಕಟ್ಟಿಸ್ತೀಯ, ಅದು ಜನಸಾಮಾನ್ಯರು ಮಾಡುವ ಕೆಲಸ. ಬಾ ಇಲ್ಲಿ ನೀನು ಕಲ್ಯಾಣಕ್ಕೆ ಒಂದು ನಿಂತು ನೋಡು, ಇದು ಶರಣರ ನಾಡು. ಅದಕ್ಕೆ ದ.ರಾ ಬೇಂದ್ರೆ ಅವರು ಹೇಳಿದ್ರು, ಏಕೆ ಮಲಗಿರುವೆ ಹೇಳಿ, ಇದು ಶರಣರ ನಾಡು. ದ.ರಾ ಬೇಂದ್ರೆ ಅವರು ಇದೇ ಮಾತನ್ನು ಹೇಳಿದ್ರು, ಏಕೆ ಮಲಗಿರುವೆ ಹೇಳು, ಇದು ಶರಣರ ನಾಡು. ಕುವೆಂಪು ಅವರಿಗೆ ರಾಮಾಯಣ ದರ್ಶನ ಬರೆದಾಗ ಸಂತೋಷ ಸಿಕ್ಕಿದೆಯಲ್ಲ ಗೊತ್ತಿಲ್ಲ. ಆದ್ರೆ ಕುವೆಂಪು ಅವರು ರಾಮಾಯಣ ದರ್ಶನಕ್ಕಿಂತ ಅದೊಂದು ಕವನ ಇದೆಯಲ್ಲ, ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ಗೊಂದಿದಕ್ಕಾಗಿ 8 ಶತಮಾನಗಳಿಂದ ಓ ಆಧ್ಯಾತ್ಮ ಕ್ರಾಂತಿ ವೀರ, ದೇವ ದಯವೊಂದೇ ಧೀರಾವತಾರ. ಏನು ನಾನು ನಿಮ್ಮನ್ನೆಲ್ಲರೂ ವಿನಂತಿಸಿಕೊಳ್ತೇನೆ, ಈ ವರ್ಷದ ಬಸವ ಜಯಂತಿ ಬೆಳಗಾವಿನಲ್ಲಿ ಶರಣರ ದರ್ಶನವನ್ನು ಕೇಳ್ತಿರುವ ಭಾಗ್ಯ ನಿಮ್ಮದು. ನನಗೆ ಪುನಃ ಹೇಳತಕ್ಕಂಥ ಭಾಗ್ಯ ದೇವರು ಕೊಟ್ಟಿದನಲ್ಲ, ಆ ಬಸವಣ್ಣ ಕರುಣಿಸಿದನಲ್ಲ, ಅದು ನನ್ನ ಭಾಗ್ಯ ಅಂತ ನಾನು ಹೇಳಿಕೊಂಡಿದ್ದೇನೆ. ನಾನು ಹೇಳ್ತಾ ಇರೋದು ದೊಡ್ಡಸ್ತನಕ್ಕಾಗಿ ಹೇಳ್ತಾ ಇಲ್ಲ, ನಿಮ್ಮನ್ನ ಉತ್ಪ್ರೇಕ್ಷೆಯಾಗಿ ಮೇಲೆ ಏರಿಸಬೇಕು ಅಂತ ಹೇಳ್ತಿಲ್ಲ.
ಬಸವಣ್ಣ ಅಂತಂದ್ರೆ ಪ್ರಾಣ. ನನಗೇನಾದರೂ ನಾನು ಕರ್ಮ ಸಿದ್ಧಾಂತವನ್ನು ಒಪ್ಪೋದಿಲ್ಲ, ಆದರೆ ಮತ್ತೆ ನನಗೇನಾದರೂ ಒಂದು ಜೀವನ ಅಂತ ಹುಟ್ಟಿ ಇದ್ರೆ ನಾನು ಲಿಂಗಾಯತ ಧರ್ಮದಲ್ಲಿ ಹುಟ್ಟಬೇಕು, ಬಸವ ತತ್ವವನ್ನು ಬಯಸ್ತೇನೆ. ಎಷ್ಟು ಅತ್ಯದ್ಭುತವಾದ ವ್ಯಕ್ತಿ ಬಸವಣ್ಣ. ನೊಂದು ಸೇರಿಸಬೇಕು ಕೂಡಲ ಮನುಷ್ಯ, ನೊಂದು ಸೇರಿಸಬೇಕು, ನೊಂದು ಸೇರಿಸಬೇಕು. ನೋಡಿ, ಪ್ರಭುದೇವರ ಹತ್ರ ಹೋಗಿ ನಿಂತ್ಕೊಳ್ಳಿ. ಜಗತ್ತಿನ ಇಡೀ ತಾತ್ವಿಕ ಸಿದ್ಧಾಂತವನ್ನ ಹೀಗಿಡದಿರ್ತಾರೆ. ಸಿದ್ದರಾಮೇಶ್ವರರ ಪ್ರವಚನಗಳಿಗೆ ಹೋಗಿ ನಾಳೆಯಿಂದ ಹೊರಗಡೆ ಪ್ರವೇಶ ಆಗ್ತೇನೆ ನಾನು. ಶರಣರು ಎಂತೆಂತಹ ವಚನಗಳನ್ನು ಹೇಳುವುದು, ಯಾವ ರೀತಿಯಲ್ಲಿ ನಮ್ಮನ್ನು ಪರಿವರ್ತನೆ ಮಾಡಬೇಕು, ಯಾವ ರೀತಿಯಲ್ಲಿ ನಮ್ಮ ಬದುಕಿಗೆ ನ್ಯಾಯವನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಕೇವಲ ಪ್ರವಚನ ಇದು ಒಂದು ಅವೇರ್ನೆಸ್ ಅಲ್ಲ, ಇದು ಈ ಜಗತ್ತಿನಲ್ಲಿ ಶರಣರು ಸಾಧಿಸಿರುವಂತಹ ಜೀವನದ ಬದುಕನ್ನು ನಾವು ಕಾಣಬೇಕಾಗ್ತದೆ. ಅದಕ್ಕಾಗಿ ಅಕ್ಕ ಮಹಾದೇವರು ಹಾಡುವುದು, ಕೇಳುವುದು ಸರಸ ಸಮ್ಮೇಳನ. ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿದ್ದೀವಿ. ಈ 6:30 to 7:30 ಇದೆಯಲ್ಲ ಸಮಯ, ಇಟ್ ಇಸ್ ವೆರಿ ಬ್ಯೂಟಿಫುಲ್ ಟೈಮ್. ಈ ಟೈಮನ್ನು ಎಂದೂ ಸಮಯ ಹಾಳು ಮಾಡಿಕೊಳ್ಳದೆ, ಸಮಯಕ್ಕೆ ಗೌರವವನ್ನು ಕೊಡಲಾರದವನು ದೇವರಿಗೆ ಗೌರವ ಕೊಡಲಾರ ಅನ್ನತಕ್ಕಂಥ ಮಾತನ್ನು ನಾವು ಗಮನಿಸಿಕೊಳ್ಳಬೇಕು. ಸಮಯವೇ ದೇವರು, ಸಮಯ ಬಹಳ ಬಸವಣ್ಣ ಅದಕ್ಕೆ ಕಾಯಕ. ಸಮಯಕ್ಕೆ ಇನ್ನೊಂದು ಹೆಸರು ಕಾಯಕ. ಟೈಮ್ ವೇಸ್ಟ್ ಮಾಡಬೇಕಪ್ಪ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಿ, ಗಾಳಿ ಮದಿನವಾದ. ಶಿವಶರಣರೆಂಬ ಗಾಳಿ ಬಿಟ್ಟಾಗ ಬೇಗನೆ ತೂರಿಕೊಳ್ಳಿದ್ದಾತ ನಮ್ಮ ಅಂಬಿಗರ ಚೌಡಯ್ಯನಿಗೆ ಶರಣ ಅಲ್ವಾ? ಟೈಮ್ ಅನ್ನೋದು ಬಹಳ ದೊಡ್ಡದು. ಟೈಮ್ ಯಾರು ವೇಸ್ಟ್ ಮಾಡಬೇಕು. ಸಮಯ ದೊಡ್ಡದು. ಟೈಮ್ ಅಂದ್ರೆ ಏನು ಅಂತ ಬಸ್ ತಪ್ಪಿಸ್ಕೊಂಡವನ್ನ ಕೇಳಿ, ರೈಲ್ ತಪ್ಪಿಸ್ಕೊಂಡವನ್ನ ಕೇಳಿ, ಏರ್ಪೋರ್ಟ್ನಲ್ಲಿ ಏರೋಪ್ಲೇನ್ ಹೋದವನ್ನ ಕೇಳಿ. ಅವನು ಕೇಳಬೇಡ್ರಿ. 10 ಜನ ಟೂರ್ ಹೋಗಿರ್ತಾರೆ, ಆಕ್ಸಿಡೆಂಟ್ ಆಗಿ 8 ಜನ ಸತ್ತಿರ್ತಾರೆ, 2 ಉಳಿದಿರ್ತಾರೆ. ಅವ್ರನ್ನ ಕೇಳಿದ್ರೆ ನನ್ನ ಟೈಮ್ ಬಹಳ ಚೆನ್ನಾಗಿತ್ತು. ವೆರಿ ಇಂಪಾರ್ಟೆಂಟ್ ಟೈಮ್. ಎದ್ದೇಳಿ ಜಾಗೃತರಾಗ, ಬೇಸರ ಆಗಬೇಕು. ಜೀವನ ಮುಗುದಿಲ್ಲ, ದೇಹಕ್ಕೆ ಆಯುಷ್ಯ ಬಂದಿದೆ, ಮನಸ್ಸು ಬಹಳ ಇದೆ, ಮನಸ್ಸು ಬಹಳ ಪ್ರಫುಲ್ಲತೆ ಇದೆ. ದೇಹ ಕ್ಷೀಣಿಸ್ತಾ ಇರುತ್ತೆ ಪ್ರಕೃತಿಯ ಪ್ರಕಾರ, ಆದರೆ ಮನಸ್ಸು ಬಹಳ ಆನಂದಮಯವಾಗಿದೆ. ಇದಕ್ಕೊಂದಿಷ್ಟು ಉಪದೇಶ ಆಗ್ತದೆ. ಶರಣರು ನಿಮ್ಮನ್ನು ಹೀಗೆ ಕರೆದುಕೊಂಡು ಹೋಗ್ತಾರೆ, ಕರೆದುಕೊಂಡು ಹೋಗಿ ಹೀಗೆ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಪ್ರಭುದೇವರ ಹತ್ತಿರ ಮಹಾದೇವಿ ಕೂತ್ಕೊಂಡು ಪ್ರಾರಂಭ ಮಾಡಿದ್ದಾಳೆ. ಏನು ಪ್ರಾರಂಭ ಮಾಡಿದರೆ? ಪ್ರಭು ಕೇಳಿದಾನೆ, ನೀ ಎದಕ್ಕಾಗಿ ಬಂದಿದ್ದೆ ಅಂತ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾರೆ, ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ. ನೀನು ಎದಕ್ಕಾಗಿ ಬಂದಿದೆ ಅಂದ್ರೆ ನಾನು ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ. ಹಾಗಾದ್ರೆ ಯಾವ ಪ್ರಯತ್ನದಲ್ಲಿದ್ದೆ ನೀನು? ಆ ಪ್ರಯತ್ನ ಯಾವುದು? ಆ ಪ್ರಯತ್ನದ ದಾರಿ ಯಾವುದು? ಆ ಪ್ರಯತ್ನದ ದಾರಿಗೆ ಜ್ಞಾನ ಯಾವುದು? ಸಾಧನ ಯಾವುದು? ನಾಳೆ ಹೇಳ್ತೀನಿ ಪ್ರಭು. 6:30 ದಯಮಾಡಿ ನಾಳಿಂದ ಯಾರಿಗೆ ಮಂಡೆ ನೋವು, ಕಾಲು ನೋವು ಐತಿ, ಯಾರಿಗೆ ಕೆಳಗಡೆ ಕುಂಡ್ರಕ್ ಆಗಂಗಿಲ್ಲಲ್ಲ, ಅವ್ರಷ್ಟೇ ಚೇರ್ ಮೇಲೆ ಕುಂಡ್ರಬೇಕು. ದಯಮಾಡಿ ತಮ್ಮಲ್ಲಿ ಕಳಕಳಿ ವಿನಂತಿ. ನಾಳೆ ಮತ್ತೆ ಜಾಸ್ತಿ ಹಾಸ್ತವ. ಯಾರಿಗೆ ಅನುಕೂಲ ಆಕೈತಿ 1 ತಾಸು ಇದು ಕೂಡ ಸಾಧನೆನ ಕೆಳಗಡೆ ಬಂದು ಕುಂಡ್ರಬೇಕಂತ ನಮ್ಗೆ ಕಳಕಳಿಯಾಗಿ ಕೇಳ್ಕೊತೈತಿ. ಸೂಚನೆ, ಚೇರು ಬೇಕು ವಯಸ್ಸಾದವರಿಗೆ, ಕಾಲು ಬೇಕು ಚೆನ್ನಾಗಿದ್ದವ್ರು ಕೆಳ ಕೂತ್ಕೊಳ್ಳಿಕ್ಕೆ. ನಿಮಗೆ ಕಾಲು ಗಟ್ಟಿ ಇದ್ದವ್ರು ಕೆಳ ಕೂತ್ಕೊಂಡು ಕೇಳಿ, ಅಷ್ಟೇ ಅಲ್ಲ ವಿನಂತಿ. ಇನ್ನೇನಾರು ಹೇಳೋದಿದೆಯಾ? ನಾಳಿಂದ 6:20ಕ್ಕೆ ಪ್ರಾರ್ಥನೆ, 6:30 ಕರೆಕ್ಟ್ ಪ್ರವಚನ ಚಾಲು. ತಮ್ಮೆಲ್ಲರಿಗೂ ಒಂದು ಧ್ಯಾನ. ನೇರವಾಗಿ ಕೂತ್ಕೊಳ್ಳಿ, ಕಣ್ಣುಗಳನ್ನು ಸಂಪೂರ್ಣವಾಗಿ ಮುಚ್ಚಿ, ಉಸಿರನ್ನು ನಿಧಾನವಾಗಿ ಒಂದು ಸಲ ದೀರ್ಘವಾಗಿ ತೆಗೆದುಕೊಳ್ಳಿ. ಉಸಿರನ್ನ ಸಂಪೂರ್ಣವಾಗಿ ಸಡಿಲಗೊಳಿಸ್ಕೊಳ್ಳಿ. ನಾನು ಆರೋಗ್ಯವಾದ ಮನುಷ್ಯ, ನನ್ನಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲ. ನಾನು ಒಂದು ಅರಿವಿನ ಪ್ರಜ್ಞೆಯಲ್ಲಿ ಸಾಗುವಂತ ಒಬ್ಬ ಸಾಧಕ ಅನ್ನತಕ್ಕಂಥ ಪ್ರಜ್ಞೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳಿ. ನಾನು ಹೇಳಿದ ರೀತಿಯಲ್ಲಿ ನಿಧಾನವಾಗಿ ಮಂತ್ರಗಳನ್ನು ಹೇಳಿ. ಇಲ್ಲಿ ಕುಳಿತವರೆಲ್ಲರೂ ಕೂತ್ಕೊಂಡು ಹೇಳಿ.
ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಳದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾ